ರಾಜಧಾನಿ ಜನ ಉಸಿರಾಡೋ ಗಾಳಿಯಂತೂ ಶುದ್ಧ ಇಲ್ಲ. ಈ ಮಧ್ಯೆ ನೆಟ್ಟಿಗೆ ಶುದ್ಧ ಕುಡಿಯೋ ನೀರು ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಅದೊಂದು ಏರಿಯಾಗೆ BWSSB ಅಂತಹ ನೀರನ್ನ ಪೂರೈಕೆ ಮಾಡ್ತಾ ಇದೆ. ಕಲುಷಿತ ನೀರು ಪೂರೈಕೆ ವಿರುದ್ಧ ಜನ ಹಿಡಿಶಾಪ ಹಾಕ್ತಿದ್ದಾರೆ. ನೋಡಿ, ಇದು ಕುಡಿಯೋ ನೀರಂತೆ. ಚರಂಡಿಯಿಂದ ಡೈರೆಕ್ಟ್ ಆಗಿ ಮನೆಗೆ ನೀರು ಬರ್ತಿರುವಂತಿದೆ. ಗಬ್ಬೆದ್ದು ನಾರುತ್ತಿರುವ ಇದೇ ನೀರನ್ನ BWSSB ಅಧಿಕಾರಿಗಳು ಉತ್ತರಹಳ್ಳಿಯ ವಾರ್ಡ್ನ ಸಿಂಹಾದ್ರಿ ಲೇಔಟ್ನ 106 ಮನೆಗಳಿಗೆ ಪೂರೈಸುತ್ತಿದ್ದಾರೆ. ಉತ್ತರಹಳ್ಳಿ ವಾರ್ಡ್ನ ಸಿಂಹಾದ್ರಿ ಲೇಔಟ್ನಲ್ಲಿ ಏನು ಪಾಲಿಕೆ ನೀರನ್ನ ಪೂರೈಕೆ ಮಾಡ್ತಿದ್ದು ತೀವ್ರ ತರದಲ್ಲಿ ಕಲುಷಿತ ಆಗಿರ್ತಕ್ಕಂಥದ್ದು ಕಂಡು ಬರ್ತದೆ. ಯಾವ ರೀತಿ ಇದೆ ಅನ್ನೋದನ್ನ ನೀವೀಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಈ ಒಂದು ಟ್ಯಾಪ್ ಅಲ್ಲಿ ಬರ್ತಕ್ಕಂಥ ನೀರೇ ಇದು ಈ ರೀತಿಯಾಗಿ ಕಲುಷಿತ ಆಗಿದೆ. ಕೊಳಚೆ ನೀರು, ಗಲೀಜ್ ನೀರು, ಚರಂಡಿ ನೀರು ಕೂಡ ಇದಕ್ಕೆ ಮಿಕ್ಸ್ ಆಗಿ ಬರ್ತಾ ಇದೆ. ಇದುವರೆಗೂ ಕೂಡ ಕಳೆದ ಹಲವು ದಿನಗಳ ಹಿಂದೆ ತನಕ ಕೂಡ ಇರ್ತಕ್ಕಂಥ ಸ್ಥಳೀಯರು 106 ಕುಟುಂಬಗಳು ಇದೇ ನೀರನ್ನ ಬಳಕೆ ಮಾಡ್ತಾ ಇದ್ರು. ಕೊಳಚೆ ನೀರು ಪಾಚಿಗಟ್ಟಿದೆ, ಗಬ್ಬೆದ್ದು ನಾರುತ್ತಿದೆ. ಆದರೆ ಕಳೆದ ಕೆಲ ದಿನಗಳಿಂದ BWSSB ಅವರು ಈ ನೀರನ್ನ ಸಿಂಹಾದ್ರಿ ಲೇಔಟ್ನಲ್ಲಿರೋ 106 ಮನೆಗಳಿಗೆ ಪೂರೈಸುತ್ತಿದ್ದಾರೆ. ನೀರಿನ ಜೊತೆಗೆ ಚರಂಡಿ ನೀರು ಸೇರ್ಪಡೆಯಾಗಿ ಬರ್ತಿದೆ. ಡಾಕ್ಟರ್ ಮಂಜುನಾಥ್ ನಮ್ಮ ಕ್ಷೇತ್ರಕ್ಕೆ ಅವರು MP ಆಗಿದ್ದಾರೆ. ಆ್ಯಂಡ್ ಹಿ ಬೀಯಿಂಗ್ ಅನ್ ಎಜುಕೇಟೆಡ್ ಪರ್ಸನ್, ಯು ಬೀಯಿಂಗ್ ಅ ಡಾಕ್ಟರ್, ಯು ಶುಡ್ ನೋ ದಟ್ ವಾಟರ್ ಇಸ್ ಅ ಬೇಸಿಕ್ ನೆಸೆಸಿಟಿ. ಇವರೆಲ್ಲರಿಗೆ ಪಾಪ ಮೋಸ್ಟ್ ಆಫ್ ದೆಮ್ ಆರ್ ನಾಟ್ ಎಜುಕೇಟೆಡ್ ಆ್ಯಂಡ್ ದೇ ಡು ನಾಟ್ ನೋ. ಬಟ್ ವಿ ಬೀಯಿಂಗ್ ಎಜುಕೇಟೆಡ್ ವಿ ಶುಡ್ ನೋ ದಟ್ ಈ ನೀರನ್ನ ನಾವು ವಿ ಕ್ಯಾನ್ ನಾಟ್ ಯೂಸ್ ಇಟ್ ಈವನ್ ಫಾರ್ ವಾಷಿಂಗ್ ಅವರ್ ಹ್ಯಾಂಡ್ಸ್. ಈ ನೀರು ಕುಡಿಯೋದಕ್ಕಿರಲಿ, ಕೈಕಾಲು ತೊಳೆಯೋದಕ್ಕೂ ಯೋಗ್ಯವಿಲ್ಲ. ಜಲಮಂಡಳಿ ಅಧಿಕಾರಿಗಳು ಶೀಘ್ರವೇ ಸಮಸ್ಯೆ ಪರಿಹರಿಸ್ತೀವಿ ಅಂತಾರಂತೆ. ಆದರೆ ಜನರ ನರಕ ಮಾತ್ರ ಹೇಳತಿರದಾಗಿದೆ. ಈಗ BBMPಲಿ ಸೌಲಭ್ಯ ಏನಿದೆ ಇದನ್ನು ನಾವು ಮಾಡಿಕೊಡ್ತೀವಿ ಅಂತ ಅವ್ರಿಗೊಂದು ನೇಮಕ ಅಂತ ಒಬ್ಬರು ಮಾಡವ್ರೆ. ಅವರಿಗೆ ಯಾವುದೇ ರೀತಿ ನಾವು ಲೆಟ್ರ್ ಮುಖಾಂತರ ಆಗಲಿ ಸ್ಥಳೀಯರ ಮುಖಾಂತರ ಹೋಗಿ ಅವ್ರು ಕರೆ ಮಾಡಿ ಆಮೇಲೆ ಆನ್ಲೈನಲ್ಲಿ ನಾವು ಕಂಪ್ಲೇಂಟ್ ಮಾಡೋದು ಕೂಡ ಒಂಚೂರು ರೆಸ್ಪಾನ್ಸ್ ಮಾಡಲ್ಲ. ಸುಮ್ಮನೆ ತೊಗೋತಾರೆ, ಹಂಗೆ ಇಟ್ಕೋತಾರೆ. ಗೃಹ ಬಳಕೆ ಉದ್ದೇಶದ ನೀರು ಈ ಮಟ್ಟಕ್ಕೆ ಹಾಳಾಗಿದ್ರೂ ಯಾರೊಬ್ಬರು ಎಚ್ಚೆತ್ತಿಲ್ಲ. ಇನ್ನಾದರೂ ಅಧಿಕಾರಿಗಳು ಶುದ್ಧ ನೀರು ಪೂರೈಸಬೇಕಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.